ರೇಣುಕಾಸ್ವಾಮಿ ಕೊಲೆ ಕೇಸ್ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ದರ್ಶನ್ ಮತ್ತು ಪವಿತ್ರ ಗೌಡಗೆ ಜೈಲೇ ಫಿಕ್ಸ್, ಹೊರಗೆ ಬರೋಕೆ ಆಗಲ್ಲ ಅಂತ ಎಲ್ಲರೂ ಹೇಳಿದ್ದೇ ಹೇಳಿದ್ದು. ಫ್ಯಾನ್ಸ್ಗಳು ಕೂಡ ನಮ್ಮ ಬಾಸ್ ಜೈಲಲ್ಲೇ ಇರ್ತಾರೆ ಅಂತ ಭಯ ಪಟ್ಟಿದ್ರು. ಆದರೆ ಈಗ ಪವಿತ್ರ ಗೌಡನು ಹೊರಗೆ ಬಂದಾಯಿತು, ದರ್ಶನ್ ಕೂಡ ಜೈಲಿಂದ ಹೊರ ಬಂದಾಯಿತು. ಬೇಲ್ ಸಿಗ್ತಾ ಇದ್ದಂತೆ ಬೆನ್ನು ನೋವಿನ ನಾಟಕಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಆದರೆ ಈಗ ಎಲ್ಲರಿಗೂ ಕಾಡ್ತಾ ಇರೋ ಕಟ್ಟಕಡೆಯ ಪ್ರಶ್ನೆ, ದರ್ಶನ್ ಮತ್ತು ಪವಿತ್ರ ಗೌಡ ಮುಂದೆ ಮತ್ತೆ ಒಂದಾಗ್ತಾರಾ ಅನ್ನೋದು. ಪವಿತ್ರ ಗೌಡಗಾಗಿ ಕಾದು ಕುಳಿತ ಮಾಜಿ ಗಂಡ. ಪವಿತ್ರ ಗೌಡ ಮತ್ತು ಅವರ ಮೊದಲ ಗಂಡ ಸಂಜಯ್ ಪ್ರೀತಿಸಿ ಮದುವೆಯಾಗಿದ್ದರು. ವೈಯಕ್ತಿಕ ಕಾರಣಕ್ಕೆ ಮೊದಲ ಗಂಡನಿಂದ ದೂರ ಆಗಿದ್ರು ಪವಿತ್ರ. ಹೀಗಿದ್ದಾಗಲೇ ದರ್ಶನ್ ಜೊತೆಗೆ ಪವಿತ್ರಾಗೆ ಆತ್ಮೀಯ ಸಂಬಂಧ ಇತ್ತು ಅನ್ನೋದು ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಆದರೆ ಗಂಡನಿಂದ ಪವಿತ್ರ ಗೌಡ ಬೇರೆ ಆಗಿದ್ರೂ ಪವಿತ್ರ ಗೌಡ ಗಂಡ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ನನ್ನ ಹೆಂಡತಿ ಮಗಳ ಜೊತೆ ಮತ್ತೆ ಜೀವನ ಮಾಡೋಕೆ ನಾನು ರೆಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಪವಿತ್ರ ಗೌಡ ಕಾಲಿನ ಚಪ್ಪಲಿ ಹಾಕ್ತೀನಿ, ಆದರೆ ಪವಿತ್ರ ಗೌಡ ಮುಳ್ಳು ತುಳಿಯಲು ಬಿಡಲ್ಲ. ಹಾಗೆ ನಾನು ಅವರ ಬದುಕಿನಲ್ಲಿ ಎಂದಿಗೂ ಮುಳ್ಳು ಆಗೋದಿಲ್ಲ ಅಂತ ಕೂಡ ಪವಿತ್ರ ಗೌಡ ಅವರ ಮಾಜಿ ಗಂಡ ಹೇಳಿದ್ದಾರೆ. ದರ್ಶನ್ ಜೊತೆ ಮಾತಾಡ್ತಾರ ಪವಿತ್ರ ಗೌಡ ಮಾಜಿ ಗಂಡ. ಪವಿತ್ರ ಗೌಡ ಮಾಜಿ ಗಂಡ ಸಂಜಯ್ ಅವರಿಗೆ ತನ್ನ ಹೆಂಡತಿಯನ್ನು ಬಿಟ್ಟು ಬದುಕಲು ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಪ್ರತಿದಿನವೂ ನರಳುತ್ತಿರುವ ಪವಿತ್ರ ಮಾಜಿ ಗಂಡ ಸಂಜಯ್ ಹೆಂಡತಿ ಮತ್ತು ಮಗು ವಾಪಸ್ ಬಂದರೆ ಮತ್ತೆ ನಾನು ಅವ್ರ ಜೊತೆ ಜೀವನ ಸಾಗಿಸ್ತೀನಿ ಅಂತ ಅವರು ಕಾಯ್ತಾ ಇದ್ದಾರೆ. ಈ ವಿಚಾರವನ್ನು ಅವರೇ ಸಾಕಷ್ಟು ಮಾಧ್ಯಮಗಳ ಮುಂದೆ ಈಗಾಗಲೇ ಹೇಳಿದ್ದಾರೆ. ಹಾಗೆ ಕನ್ನಡ ಮೀಡಿಯಾದ ರಿಪೋರ್ಟರ್ಸ್ ಬಳಿ ದರ್ಶನ್ ನಂಬರ್ ಕೇಳ್ತಾ ಇದ್ದಾರಂತೆ. ಅವರು ದರ್ಶನ್ ಜೊತೆ ಮಾತನಾಡಬೇಕು, ಹಾಗೆ ಪವಿತ್ರ ಗೌಡ ಜೊತೆ ಕೂಡ ನಾನು ಮಾತಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರಂತೆ. ಪವಿತ್ರ ಗೌಡನನ್ನು ಸಂಪರ್ಕಿಸೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್. ಆದರೆ ಪ್ರತಿಷ್ಠಿತ ಏರಿಯಾದಲ್ಲಿ ಸ್ವಂತ ಮನೆ, ಐಷಾರಾಮಿ ಕಾರುಗಳು ಸೇರಿದಂತೆ ಹೈಫೈ ಜೀವನ ನಡೆಸ್ತಿರುವ ಪವಿತ್ರ ಗೌಡ ಮಾಜಿ ಗಂಡನ ಜೊತೆ ಹೋಗ್ತಾರಾ ಅನ್ನೋದೇ ಈಗ ಅನುಮಾನ ಆಗಿದೆ. ದಾಸನಿಗೆ ಆಸ್ಪತ್ರೆಯಲ್ಲೇ ಮುಂದುವರೆದ ಚಿಕಿತ್ಸೆ. ಇನ್ನು ದರ್ಶನ್ ಸೋಮವಾರ BGS ಆಸ್ಪತ್ರೆಯಿಂದ ಹೊರಬಂದರು. ಎಲ್ಲರೂ ದರ್ಶನ್ ಕೂಡ ಡಿಸ್ಚಾರ್ಜ್ ಆದರು ಅಂದ್ಕೊಂಡಿದ್ರು. ಆದರೆ ದರ್ಶನ್ ಹೈಕೋರ್ಟ್ಗೆ ಹೋಗಿ ಬೇಲ್ ಪ್ರಕ್ರಿಯೆ ಮುಗಿಸಿ ವಾಪಸ್ ಆಸ್ಪತ್ರೆಗೆ ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ 3-4 ದಿನ ಚಿಕಿತ್ಸೆ ಪಡೆಯಲಿದ್ದು ನಂತರ ಮನೆಗೆ ಅವರು ವಾಪಸ್ಸಾಗಲಿದ್ದಾರೆ. ದರ್ಶನ್ ಮೇಲೆ ವಿಜಯಲಕ್ಷ್ಮಿ ಫುಲ್ ಕಂಟ್ರೋಲ್. ಇನ್ನು ದರ್ಶನ್ ಜೈಲಿಗೆ ಹೋಗೋಕೆ ಕಾರಣವೇ ಪವಿತ್ರ ಗೌಡ, ಹೊರಗೆ ಬರೋಕೆ ಕಾರಣ ಪತ್ನಿ ವಿಜಯಲಕ್ಷ್ಮಿ. ಬೇರೆ ಹುಡುಗಿ ಕಾರಣಕ್ಕೆ ತನ್ನ ಗಂಡ ಜೈಲಿಗೆ ಹೋಗಿದ್ದಾನೆ, ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಕೂರ್ಲಿಲ್ಲ ವಿಜಯಲಕ್ಷ್ಮಿ. ನಾನಿದ್ರೂ ಗಂಡನ ಜೊತೆ, ಸತ್ರೂ ಗಂಡನ ಜೊತೆ ಅಂತ ಶಪಥ ಮಾಡಿ ಗಂಡನನ್ನ ಜೈಲಿನಿಂದ ಹೊರಗೆ ತರೋಕೆ ಹಗಲಿರುಳು ಶ್ರಮಿಸಿದ್ದಾರೆ ವಿಜಯಲಕ್ಷ್ಮಿ. ಇದು ನಿಜಕ್ಕೂ ಗ್ರೇಟ್. ಹೀಗಾಗಿ ದರ್ಶನ್ ಮೇಲೆ ಕಂಪ್ಲೀಟ್ ಹಿಡಿತವನ್ನ ವಿಜಯಲಕ್ಷ್ಮಿ ತೆಗೆದುಕೊಳ್ಳಬಹುದು. ದಾಸನಿಗೂ ತಾನು ಮಾಡಿದ ತಪ್ಪಿನ ಅರಿವು ಆಗಿರಬಹುದು. ಹೀಗಿದ್ದು ಪವಿತ್ರ ಗೌಡ ಗೆಳೆತನವನ್ನ ದರ್ಶನ್ ಕಂಟಿನ್ಯೂ ಮಾಡಿದ್ರೆ ಗಂಡ ಹೆಂಡತಿ ಸಂಬಂಧಕ್ಕೆ, ಫ್ಯಾನ್ಸ್ ಅಭಿಮಾನಕ್ಕೆ ವಿಜಯಲಕ್ಷ್ಮಿ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಅರ್ಥವೇ ಇಲ್ಲದಂತಾಗುತ್ತೆ. 4 ಜನಕ್ಕೆ ಮಾದರಿ ಆದವರ ಬದುಕಿಗೆ ಅರ್ಥವೇ ಇಲ್ಲದಂತಾಗುತ್ತೆ. ಹೀಗಾಗಿ ಪವಿತ್ರ ಗೌಡ ಸಂಬಂಧ ಬಿಟ್ಟು ವಿಜಯಲಕ್ಷ್ಮಿ ಅವರ ಜೊತೆಯಲ್ಲೇ ಇರಬೇಕು ಅನ್ನೋದು ಫ್ಯಾನ್ಸ್ಗಳ ಮನದಾಳದ ಮಾತು. ಹಾಗೆ ಪವಿತ್ರ ಗೌಡ ಜೊತೆ ಸಂಸಾರ ಮಾಡೋಕೆ ಮಾಜಿ ಗಂಡ ಸಂಜಯ್ ಕೂಡ ಕಾಯ್ತಾ ಇದ್ದಾರೆ. ಒಂದು ವೇಳೆ ದರ್ಶನ್ ಗೆಳೆತನ ಪವಿತ್ರ ಗೌಡ ಬಿಟ್ಟು ಮಾಜಿ ಗಂಡನ ಜೊತೆ ಹೋದ್ರೆ ಇಬ್ಬರ ಸಂಸಾರ ಕೂಡ ಬಂಗಾರ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಇವರಿವರ ವೈಯಕ್ತಿಕ ಜೀವನ ಆದರೂ ದರ್ಶನ್ ಇರುವುದು ಸಾರ್ವಜನಿಕ ಜೀವನದಲ್ಲಿ. ಹೀಗಾಗಿ ಈ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಈ ವಿಚಾರವಾಗಿ ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.